ಪಾರ್ವತಿ ಪರಮೇಶ್ವರ ಮಾಡೋದೆಲ್ಲ ಅವಾಂತರ. ನಮ್ಮ ಭಾರತ ದೇಶ ಅನ್ನೋದು ಏನಿದೆ ಅದು ಕೃಷಿ ಪ್ರಧಾನವಾದ ದೇಶ. ಈ ಸಂದರ್ಭದಲ್ಲಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಪ್ಪ ಅಂತಂದ್ರೆ, ಮಾನ್ಯ ರೈತ ಬಂಧುಗಳೇ, ನೀವೆಲ್ಲರೂ ಸಾವಯವ ಕೃಷಿಯನ್ನ ಮಾಡಬೇಕು. ಈ ಸಂದರ್ಭದಲ್ಲಿ ನಾನು ಮಾನ್ಯ ಯಲ್ಲಪ್ಪನವರಿಗೆ ಕರ್ನಾಟಕ ಕೃಷಿ ತಜ್ಞ ಪ್ರಶಸ್ತಿ ಕೊಡಬೇಕು ಅಂತ ಶಿಫಾರಸು ಮಾಡ್ತಾ ಇದ್ದೀನಿ. ಈ ಪ್ರಶಸ್ತಿ 1 ಲಕ್ಷ ರೂಪಾಯಿ ನಗದು ಮತ್ತು ಸ್ಮರಣ ಫಲಕವನ್ನು ಒಳಗೊಂಡಿರುತ್ತೆ. ನಮ್ ಚಿಕ್ಕಪ್ಪ ಯಾರು ಗೊತ್ತಾ? ಸಾವಯವ ಕೃಷಿ ತಜ್ಞ ಯಲ್ಲಪ್ಪ. ಇವ್ರಿಗೆ ಬೆಳಿಗ್ಗೆ ಮಾಜಿ ಮಿನಿಸ್ಟರ್ ಇಂದ ಸನ್ಮಾನ ಆಗಿದೆ. ರಾತ್ರಿ ಬಂದು ನೀವು ಅವ್ರ ಮನೆ ಕರೆಂಟ್ ಕಿತ್ತಾಕ್ಬಿಟ್ರೆ ಇದು ಮಿನಿಸ್ಟರ್ ಸ್ಯಾಂಕ್ಷನ್ ಮಾಡಿರೋ ಕರೆಂಟ್ ರೀ. ಬಂದವರೆಗೂ ಕರೆಂಟ್ ಕೊಡು ಅಂತಾನೂ ಹೇಳಿದ್ರು, ಹೋದ್ಮೇಲೆ ಕರೆಂಟ್ ತೆಗಿ ಅಂತಾನೂ ಹೇಳಿದ್ರು. ನಾನು ಬಂದು ಹೋದ್ಮೇಲೆ ಕರೆಂಟ್ ಸ್ಯಾಂಕ್ಷನ್ ಮಾಡಿಸ್ತೀನಿ ಅಂತ ಹೇಳಿದ್ರಲ್ಲ ಅವರು. ಸಾರ್, ಇನ್ನೂ ಸ್ಯಾಂಕ್ಷನ್ ಆಗಿಲ್ಲ. ಫಂಕ್ಷನ್ ಮುಗಿದ ಮೇಲೆ ಕರೆಂಟ್ ತೆಗಿಲಿಕ್ಕೆ ಹೇಳಿದ್ರು, ತೆಗ್ದಿದ್ದೀನಿ. ಹಬ್ಬದ ವಾತಾವರಣ ಕಳೆ ಕಟ್ಟಿತ್ತು. ಮನೆ ಮುಂದೆ ಪೆಂಡಾಲ್ ಇದ್ರೆ ತುಂಬಾ ಚೆನ್ನಾಗಿರ್ತಪ್ಪ. ಸರ್, ಮೇಜು ಕುರ್ಜಿ ಪೆಂಡಲ್ಗೆ ಒಂದು 20,000 ಬಿಲ್ ಆಗಿದೆ. ನೀವು ದುಡ್ಡು ಕೊಟ್ಮೇಲೆ ಎಲ್ಲ ಬಿಚ್ಕೊಂಡು ಹೋಗ್ತೀವಿ. ನಾನು ಯಾಕೆ ದುಡ್ಡು ಕೊಡ್ಬೇಕು? ಮಾಜಿ ಮಿನಿಸ್ಟರ್ ಬರ್ತಾ ಇದ್ದಾರೆ, ನಮ್ಮನೆ ಮುಂದೆ ಪೆಂಡಲ್ ಹಾಕಿ ಅಂತ ಆರ್ಡರ್ ಕೊಟ್ಟಿದ್ದು ನೀವೇ ಅಲ್ವಾ ಸರ್? ಹೌದಪ್ಪ, ಆರ್ಡರ್ ಕೊಟ್ಟಿದ್ದು ನಾನೇ. ಆದ್ರೆ ಇದು ಸರ್ಕಾರಿ ಕಾರ್ಯಕ್ರಮ. ಅದರ ಖರ್ಚನ್ನ ಅವರೇ ಕೊಡ್ಬೇಕು, ನೀವು ಅವರಿಂದನೇ ವಸೂಲು ಮಾಡ್ಬೇಕು. ಅದಕ್ಕೂ ನಮಗೂ ಯಾವ ಸಂಬಂಧ ಇಲ್ಲ. ನೀವ್ ಹೇಳಿದ್ರಿಂದ ನಾವು ಹಾಕಿದ್ದು. ಅಯ್ಯ, ಅದ್ ಹೇಗಾಗುತ್ತಪ್ಪ? ಸ್ವಂತಕ್ಕಾಗಿದ್ರೆ ತೆಂಗಿನ ಸೋಗೆ ಹಾಕಿ ಚಪ್ರ ಎಬ್ಬಿಸ್ತಾ ಇದ್ವಿ. ಅವೆಲ್ಲ ಬೇಡಮ್ಮ. 20,000 ಬಿಲ್ ಆಗಿದೆ, ಮೊದಲು ದುಡ್ಡು ಕೊಡಿ. ಈ ದುಡ್ಡು ಕೊಡೋ ತನಕ ಪೆಂಡಲ್ ಇಲ್ಲೇ ಇರುತ್ತೆ. ನೀವು ಲೇಟ್ ಮಾಡಿದ್ರೆ ದಿನಕ್ಕೆ 2,000 ಬಾಡಿಗೆ ಏರ್ತಾ ಇರುತ್ತೆ. ನಮಸ್ಕಾರ ಸ್ವಾಮಿ. ನಮಸ್ಕಾರ ಸೆಟ್ರೆ, ಬನ್ನಿ ಬನ್ನಿ ಬನ್ನಿ. ನೀವು ಕಳಿಸಿದ ದಿನಸಿ ಬಹಳ ಚೆನ್ನಾಗಿತ್ತು. ಅಕ್ಕಿ ಬೇಳೆ ಅಂತ ತುಂಬಾ ಫ್ರೆಶ್ ಆಗಿತ್ತು. ಮನೆ ತನಕ ಕಳಿಸ್ಕೊಟ್ರಿ ನೀವು. ಮಿನಿಸ್ಟರ್ದು ಬಹಳ ಖುಷಿಯಾಗಿ ಹೋಗ್ಬಿಟ್ರು. ಗೊತ್ತು ಸ್ವಾಮಿ, ದಿನಸಿ ಬಿಲ್ಲು 10,000 ರೂಪಾಯಿ ಇನ್ನೂ ಬಂದಿಲ್ಲ. ಅದನ್ನ ತಗೊಂಡು ಹೋಗೋಣ ಅಂತ ಬಂದೆ. ಇದು ಸರ್ಕಾರಿ ಕಾರ್ಯಕ್ರಮ, ಅವರೇ ಎಲ್ಲ ಕೊಡ್ಬೇಕು. ನಮ್ಮ ಹತ್ರ ಕೇಳಿ ತಪ್ಪಾಗತ್ತೆ. ನೋಡಿ ಸ್ವಾಮಿ, ನನಗೂ ಇದಕ್ಕೂ ಸಂಬಂಧ ಇಲ್ಲ. ನೀವು 2 ದಿನದಲ್ಲಿ ದುಡ್ಡು ಕೊಟ್ಟಿಲ್ಲ ಆದ್ರೆ ಮನೇಲಿರೋ ರೇಷನ್ನು, ಪಾತ್ರೆ, ಪಗಡ ಎಲ್ಲ ತಗೊಂಡು ಹೋಗ್ತೀನಿ. ಇದಕ್ಕಿನ ಅವಮಾನ ಬೇಕಾ? ಎಲ್ರು ತನ ನಮ್ಮ ಅನ್ನೋರೆ. ಅವನೇ ಬಂದ ಹಸು ಹೇಳ್ಕೊಂಡು ಹೋಗ್ತೀನಿ ಅಂತಂದ. ಇವನು ಬಂದ ಪಾತ್ರೆ ಪಗಡ ತಗೊಂಡು ಹೋಗ್ತೀನಿ ಅಂದ. ಇನ್ನು ನನ್ನ ಯಾವನ್ ಹೇಳ್ಕೊಂಡು ಹೋಗ್ತಾನ? ಸಾಮಾನ ಖರ್ಚು, ದಿನಸಿ ಖರ್ಚು, ಲೈಟು, ಟೇಬಲ್, ಕುರ್ಚಿ, ಕೊನೆಗೆ ಊದ್ಕಡ್ಡಿ ಖರ್ಚು ನಮ್ಮ ತಲೆ ಮೇಲೆ ಬಿತ್ತಲೆ. ಅದಕ್ಕೆ ಮೊದ್ಲೇ ಗೊತ್ತಿದ್ರೆ ಈ ಹಾಳು ಕಾರ್ಯಕ್ರಮನೇ ಬೇಡ ಅಂತ ಹೇಳ್ತಾ ಇದ್ದೆ. ನನಗೇನ ಗೊತ್ತು, ಸಾಹೇಬರು ಬರ್ತಾರೆ, ನಮ್ಮ ಮನೆ ಮಲ್ಕೋತಾರೆ ಅಂತ ಆಸೆ ಪಟ್ಟಿದ್ದೆ. ಯಾರು ಮಲಗಿದ್ರೆ ನಮ್ಗೆ ಏನಾಗ್ಬೇಕಾಗಿದೆ? ಬಂದ್ರು, ಮಲಗಿದ್ರು, ಎದ್ರು, ಹೋದ್ರು. ಈಗ ನಮ್ ಕಷ್ಟ ಹೇಳಿ. ಎಲ್ಲ ಖರ್ಚು ನಾನೇ ಕೊಡ್ಬೇಕಾಯ್ತಲ್ಲಪ್ಪ. ಲೈಟು ಕಿತ್ಕೊಂಡು ಹೋದ್ರು, ಟಾಯ್ಲೆಟ್ ಕಿತ್ಕೊಂಡು ಹೋದ್ರು. ಈಗ ಪೆಂಡಲ್ ಒಂದು ಹಾಗೆ ಉಳಿದಿದೆ. ಪೂರ್ತಿ ದುಡ್ಡು ಚುಕ್ತ ಮಾಡೋವರೆಗೂ ಎತ್ತಲ್ವಂತ ಅದನ್ನ. ಅಯ್ಯೋ, ಇರ್ಲಿ ಬಿಡಿ. ಏನ್ ಇರ್ಲಿ ಬಿಡಿ, ದಿನಕ್ಕೆ 2,000 ರೂಪಾಯಿ ಬಾಡಿಗೆ, ತಿಂಗಳಿಗೆ 60,000 ರೂಪಾಯಿ. ಗೊತ್ತಾ? ಏನೋ ಇದು, ನಿಮ್ ಚಿಕ್ಕಪ್ಪಗೆ ಸನ್ಮಾನ ಮಾಡ್ತೀವಿ ಅಂತ ಇಂಥ ಸಂಕಟ ಸಿಕ್ಕಾಕ್ಸ್ಬಿಟ್ರಲ್ಲ. ಯಾರಾದ್ರೂ ದುಡ್ಡು ಕೇಳಕ್ ಬರ್ಲಿ, ದೊಣ್ಣೆ ತಗೊಂಡು ಹೊಡೆದು ಬಿಡ್ತೀನಿ ಅವ್ರನ್ನ. ನಾನು ನಿನ್ ಜೊತೆ ಕೈ ಸೇರ್ಸನೆ ಆಗಲ್ಲ. ಧಿಕ್ಕಾರ ಧಿಕ್ಕಾರ ಸಂಘಟನೆಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ ಸಂಘಟನೆಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ ಸಂಘಟನೆಗೆ ಧಿಕ್ಕಾರ. ಗುಂಡಣ್ಣವ್ರೆ, ಈ ಲೂಟಿ ಯಾವಾಗಾಯ್ತು, ಹೇಗಾಯ್ತು, ಎಲ್ಲಾಯ್ತು? ಪ್ರಿಯ ಕೆಸರೆ ಅವ್ರೆ, ಮನೇಲಿ ಯಾವ ಗಂಡಸರು ಇಲ್ದೇ ಇರ್ಬೇಕಾದ್ರೆ ಆ ದಿನಸಿ ಅಂಗಡಿ ಶೆಟ್ಟಿ ಬಂದು ಹೆಣ್ಣು ಮಕ್ಕಳ ಮೇಲೆ ಹಲ್ಲೆ ಮಾಡಿ ಒಡವೆನೆಲ್ಲ ಕಿತ್ಕೊಂಡು ಹೋಗಿದ್ದಾನೆ. ಧಿಕ್ಕಾರ ಧಿಕ್ಕಾರ ಸಂಘಟನೆಗೆ ಧಿಕ್ಕಾರ. ಯಲ್ಲಪ್ಪನವರೇ, ದಯವಿಟ್ಟು ಈ ಮುಷ್ಕರ ನಿಲ್ಲಿಸ್ಬಿಡಿ. ಸಂಗಪ್ಪನವ್ರೆ, ನೀವು ಬಂದ್ರಿ, ಗ್ರಾಮವಾಸ ಸೇವೆ ಮಾಡ್ತೀನಿ ಅಂದ್ರಿ, ಸನ್ಮಾನ ಮಾಡ್ತೀನಿ ಅಂದ್ರಿ. ಅಷ್ಟೇ ಅಲ್ಲ, ಇದು ಸರ್ಕಾರಿ ಕಾರ್ಯಕ್ರಮ, ನಾವು ನಡ್ಸ್ಕೊಡ್ತೀವಿ ಅಂದ್ರಿ. ಈ ಖರ್ಚಿಗೆಲ್ಲ ನಾವು ಹೊಣೆನಾ? ಈಗ ಏನಾಯ್ತು? ಯಾರ್ಯಾರೋ ಬಂದ್ರು, ನಮ್ಮನೆ ಪಾತ್ರೆ ಪಡ್ಗಾರ ಎತ್ಕೊಂಡೋದ್ರು, ನಮ್ಮನೆ ಒಡವೆಗಳನ್ನ ಎತ್ಕೊಂಡೋದ್ರು. ಏನ್ ಹೇಳ್ತೀರಿ ಇದಕ್ಕೆ? ಅವ್ರು ಯಾರು ನಮ್ಮವ್ರಲ್ವಲ್ಲ. ನಿಮ್ ಕಡೆಯವರಲ್ಲ ಅಂದ್ರೆ ಈಗಾಗಿರೋ ಖರ್ಚಿಗೆ ಯಾರು ಹೊಣೆ? ಅವ್ರು ನಮ್ಮ ಪಕ್ಷದವರೇ ಆಗಿದ್ರೆ ಅವರೇ ವಹಿಸ್ಕೋತಿದ್ರು. ಈ ಪಕ್ಷಗಳ ರಾಜಕೀಯ ಎಲ್ಲ ನಮಗೆ ಬೇಡ. ಈಗಾಗಿರೋ ಖರ್ಚನ್ನ ನೀವು ಕೊಡ್ಬೇಕು, ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಉಪಚುನಾವಣೆ ಮುಗಿಲಿ, ಆಮೇಲೆ ನಿಮ್ಮ ಮನೇಲಿ ಏನೇನು ಅವ್ಯವಹಾರ ನಡೆದಿದೆ, ಏನೇನ್ ತೊಂದರೆ ಆಗಿದೆ, ಅದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಮಾಡೋದಾಗತ್ತೆ. ಸಂಗಪ್ಪನವ್ರೆ, ನಿಮ್ ಕಾರ್ಯಕ್ರಮದ ಖರ್ಚಿಗೆ ನಮ್ ಚಿಕ್ಕಪ್ಪನ ಮನೆ ದರೋಡೆ ಆಗಿದೆ. ಇದ್ರ ಬಗ್ಗೆ ನನ್ನ ಸಂತಾಪ ಇದೆ. ಒಂದು ಆಯೋಗ ರಚನೆ ಮಾಡ್ತೀನಿ, ನ್ಯಾಯಾಧೀಶನ ನೇಮಕ ಮಾಡ್ತೀನಿ. ನಿವೃತ್ತ ನ್ಯಾಯಾಧೀಶರು ತನಿಖೆ ಮಾಡಿ ವರದಿ ಕೊಡ್ತಾರೆ. ವರದಿ ಬರ್ಲಿ, ಆಮೇಲೆ ನೋಡೋಣ. ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ. ಸಂಗಪ್ಪನವ್ರಿಗೆ